ಪರಪ್ಪನ ಅಗ್ರಹಾರ ಜೈಲು ರೇಡ್ ಸುತ್ತ ರಾಜಕೀಯ ಕಾವು ಹೆಚ್ಚಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲಲ್ಲಿ ಪ್ರಜ್ವಲ್ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಎಚ್.ಡಿ. ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಈ ಸಿಸಿಬಿ ರೇಡ್ ಅನ್ನ ಮಾಡಿಸಿದ್ದು ನಾನೇ, ರೇಡ್ ಮಾಡಿಸಿದ್ದು ನಾನೇ ಅಂತ. ಅದಕ್ಕೆ ರೇವಣ್ಣ ಅವರು ಹೇಳ್ತಾರೆ, ರಾಜ್ಯದಲ್ಲಿ ಇರೋದು ಅವ್ರದೇ ಸರ್ಕಾರ ಅಲ್ವಾ, ಅವರೇ ಹೇಳಿದಾರಲ್ವಾ, ನಾವಿನ್ನೇನು ಹೇಳಕ್ಕಾಗತ್ತೆ, ಏನ್ ಬೇಕೋ ಮಾಡ್ಕೊಳ್ಳಿ, ನಾನೇ ರೇಡ್ ಮಾಡಿಸಿದ್ದು ಅಂತ ಸಚಿವ ಖರ್ಗೆನೇ ಹೇಳಿದ್ದಾರೆ. ರೇಡ್ ವಿಚಾರವಾಗಿ ಮಾಧ್ಯಮಗಳ ಮುಂದೆ ರೇವಣ್ಣ ಹಿಂಗಂದ್ರು. ಮೊನ್ನೆ ನಾನು ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ. ಆದ್ದರಿಂದ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ ಮೇಲೆ ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದ್ದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಮಾಡ್ತೀನಿ. ನಾನೇನು ಅದಕ್ಕೇನಂತ ಅವರೇ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾನೇ ಸ್ವತಃ ರೈಡ್ ಮಾಡಿಸಿದ್ವಿ ಅಂತ ಮಾಧ್ಯಮದ ಮುಖೇನ ನೋಡಿದ್ದೇನೆ, ಪ್ರಿಂಟ್ ಮೀಡಿಯಾ ಮುಖೇನ ಇವೆಲ್ಲ ಇದೆ. ಅದರಿಂದ ಅವ್ರು ಏನು ಹೇಳಿದ್ದಾರೆ, ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಇಲಾಖೆ ಮುಖ್ಯಸ್ಥರಿದ್ದಾರೆ, ಮಾಡಿಕೊಳ್ಳಿ. ಅಲ್ಲ, ಅವ್ರು ಫೋನ್ ಮಾಡಿ ನಿಮ್ಗೇನಾದರೂ ಒಳಗೆ ಏನೋ ಫೋನ್ ಕರೆಗಳು ಬಂದಿರೋದು ಬೇರೆ ಅವ್ರು ಏನು ತನಿಖೆ ಮಾಡ್ತಾರೆ ಮಾಡಿ. ಮೊನ್ನೆ ನಾನು ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ. ಆದ್ದರಿಂದ ಅವ್ರದ್ದೇ ಸರ್ಕಾರ. ನೋಡಿ, ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ನಿನ್ನೆ ಸಂಜೆಯ ನಂತರ ಪ್ರಜ್ವಲ್ ರೇವಣ್ಣನ ಒಂದು ವಿಡಿಯೋ ವೈರಲ್ ಆಯಿತು. ಮೊದಲಿಗೆ ಫೋಟೋ ಆಗಿತ್ತು, ಆಮೇಲೆ ವಿಡಿಯೋ ವೈರಲ್ ಆಯಿತು. ಅದಾದ್ಮೇಲೆ ಅದೇನೋ ಸಂಭಾಷಣೆಯನ್ನ ಮಾಡೋದು. ಮೊನ್ನೆ ಕರೆ ಮಾಡಿದ್ದೆ, ನಿನ್ನೆ ಮಾಡಿಲ್ಲ ಅಂತ. ಅಂದ್ರೆ ಹಲವು ದಿನಗಳಿಂದ ಆತ ಫೋನ್ ಯೂಸ್ ಮಾಡ್ತಿದ್ದ ಅನ್ನೋದು ಕನ್ಫರ್ಮು. ಜೈಲಿನ ಬಟ್ಟೆನೂ ಹಾಕೊಂಡಿಲ್ಲ, ಮೊಬೈಲ್ ಯೂಸ್ ಮಾಡ್ತಿದ್ದಾನೆ. ಅದಾದ್ಮೇಲೆ ರೇವಣ್ಣ ಅವರು ಕೂಡ ಇದು ರಾಜಕೀಯ ಪ್ರೇರಿತ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಏನ್ ಹೇಳ್ತೀರಿ? ಶರತ್, ಪ್ರಜ್ವಲ್ ರೇವಣ್ಣ ಅವರು ಸೆಂಟ್ರಲ್ ಜೈಲಿನಲ್ಲಿ ಒಂದ್ ಕಡೆ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದಾರೆ ಎನ್ನಲಾಗಿರ್ತಕ್ಕಂತ ಕೂಡ ಸಾಕಷ್ಟು ಆರೋಪಗಳು ಕೂಡ ಆಯ್ತು. ಅದಕ್ಕೆ ತಕ್ಕಂತೆ ಒಂದು ಫೋಟೋ ಕೂಡ ವೈರಲ್ ಆಯ್ತು. ಅದಾದ ಬಳಿಕ ವಿಡಿಯೋ ಕೂಡ ವೈರಲ್ ಆಯ್ತು. ಹಾಗಾಗಿ ಈಗಾಗಲೇ ಅಲ್ಲಿ ಸಂಬಂಧಪಟ್ಟಂತವ್ರ ಮೇಲೂ ಕೂಡ ಕ್ರಮ ಕೂಡ ಜರುಗಿಸಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ಅವರು ಕೂಡ ಒಂದು ಆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಕೂಡ ನೋಡಿದೆ, ಪ್ರಿಯಾಂಕ ಖರ್ಗೆ ಅವರೇ ಹೇಳಿದ್ದಾರೆ, ನಾನೇ ಕೂಡ ಹೇಳಿ ರೇಡ್ ಮಾಡ್ತಿದ್ದೀನಿ ಅನ್ನುವಂತ ವಿಚಾರವನ್ನ. ಹಾಗಾಗಿ ಅವ್ರದೇ ಇಲಾಖೆ ಇದೆ, ಅವ್ರದೇ ಸರ್ಕಾರ ಇದೆ, ಅವ್ರು ತನಿಖೆ ಮಾಡಿಸ್ಲಿ, ತನಿಖೆ ಮಾಡಿದ ಬಳಿಕ ಅದೇನು ವರದಿ ಬರುತ್ತೋ, ಅದೇನು ಕ್ರಮ ಆಗುತ್ತೋ ನೋಡೋಣ ಅನ್ನುವಂತ ಮಾತನ್ನು ಕೂಡ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕದ್ದು. ಅಂದ್ರೆ ಶರತ್, ಎಲ್ಲೋ ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರೇ ಒಂದ್ ಕಡೆ ಖುದ್ದಾಗಿ ಇದನ್ನ ಹೇಳಿ ಮಾಡಿಸಿದ್ರೇನೋ ಅನ್ನುವಂತಹ ಲೆಕ್ಕಾಚಾರದಲ್ಲೇ ಕೂಡ ರೇವಣ್ಣ ಅವರ ಇವತ್ತಿನ ಒಂದು ಸ್ಟೇಟ್ಮೆಂಟ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯವಾಗಿರ್ತಕ್ಕಂತಹ ರೀತಿಯಲ್ಲಿ ಕೂಡ ಅವರನ್ನ ಒಂದು ಈ ರೀತಿಯಾಗಿರ್ತಕ್ಕಂಥ ಕಾನೂನು ಮುಖಾಂತರ ಕೂಡ ರೇಡ್ ಮಾಡುವ ಮುಖಾಂತರ ಅವ್ರನ್ನ ಸಿಲುಕಾಕುವಂತ ಪ್ರಯತ್ನದಲ್ಲೇ ಪ್ರಿಯಾಂಕ ಖರ್ಗೆ ಅವರು ಮುಂದಾದ ಅನ್ನುವಂತಹ ಒಂದು ಆರೋಪದಡಿಯಲ್ಲಿ ಕೂಡ ರೇವಣ್ಣ ಅವರ ಇವತ್ತಿನ ಹೇಳಿಕೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಡಿಯೋ ಏನ್ ರಿಲೀಸ್ ಆಗಿದೆ ಅದು ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಅನ್ನುವಂತ ರೀತಿಯಲ್ಲೂ ಕೂಡ ರೇವಣ್ಣ ಅವರ ಅಭಿಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಲೋಪದೋಷಗಳು ಆಗಿದ್ದಂತೂ ನಿಜ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಅಧಿಕಾರಿಗಳ ಕ್ರಮ ಕೂಡ ಆಗಿದೆ. ಆದ್ರೆ ರೇವಣ್ಣ ಅವರು ಇದನ್ನ ಒಂದ್ ಕಡೆ ಅವ್ರದೇ ಸರ್ಕಾರ, ಅವ್ರದೇ ಇಲಾಖೆ ಇದೆ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.